ನಿನ್ನ ತಲುಪಬಹುದು ನೋಡಿ. ಇಲ್ಲಿ ಕೈನನು ಏನು ಮಾಡಿದ್ರು ದೇವರ ಅದೇ ಪ್ರಕಾರ ವಚನ ಹೇಳ್ತಾ ಉಂಟು, ನಿನ್ನ ಆದಾಯದಿಂದ ನಿನಗೇನು ಆದಾಯ ಇದೆ. ಒಂದು ವೇಳೆ ಕೃಷಿಗೆ ಆದಾಯ ಆಗ್ಬೋದು. ಇಲ್ಲಿ ನಾವು ಸಿಟಿಯಲ್ಲಿ ಜೀವಿಸೋ ಕಾರಣ ನಮಗೆ ಆದಾಯ ಇಲ್ಲ, ಕೃಷಿ ಇಲ್ಲ ಅಲ್ಲೆಲ್ಲ. ಆದರೆ ಕೃಷಿ ಮಾಡೋರು ಇದ್ದಾರೆ. ನನ್ನನ್ನು ಕೇಳುವ ಮೊಬೈಲ್ ಕೇಳುವ ಪ್ರಿಯ ದೂರದಿಂದ ಕೇಳುವ ದೇವರ ಮಕ್ಕಳೇ, ನೀವು ಕೃಷಿಕರಾಗಿದ್ದರೆ, ವ್ಯವಸಾಯ ಮಾಡೋರಾಗಿದ್ದರೆ ವಚನ ಉಂಟು, ನಿನ್ನ ಬೆಳೆಯ ಪ್ರಥಮ ಫಲದಿಂದಲೂ ಗೋವನ್ನು ಸನ್ಮಾನಿಸು. ಅಂದ್ರೆ ನಿನಗೆ ತೆಂಗಿನಕಾಯಿ ಒಂದು ತೆಂಗಿನ ಗಿಡ ನೆಟ್ಟು ಅದು ಬೆಳೆದು ಅದರಲ್ಲಿ ಮೊದಲಾಗಿ ಒಂದು ಗೊಂಚಲು ಬರುತ್ತೆ, 20 ಕಾಯಿ ಇರುತ್ತೆ. ಆ 20 ಕಾಯಿನೂ ಕೂಡ ಬೆಳೆದು ಇನ್ನು 6 ತಂದು ಕೊಡ್ಬೇಕು ಅಂತ ವಚನ ಹೇಳ್ತಾ ಉಂಟು. ಅದರಲ್ಲಿ ಅರ್ಧ ನೀನು ತೆಗೆದಲ್ಲ, ಇಡೀ 20 ಕಾಯಿ 20 ತಂದು 6 ಕೊಡಬೇಕು ಅಲ್ಲಿ ಸ್ತೋತ್ರ. ಅಥವಾ ಯಾವ ಒಂದು ನಿನಗೆ ಒಂದು ಫಲ ಉಂಟಾಗುತ್ತೆ ಮೊದಲಾಗಿ ಆಗುದು ಅಲ್ಲಿಯ. ಒಂದು ವೇಳೆ ನೀನು ದನಕರು ಆಗ್ಲಿ, ನೀನು ಒಂದು ದನ ಕರು ಹಾಕಿದ್ರೆ ಆ ಕರು ಬೆಳೆದು ಅಲ್ಲಿಯ ಅದನ್ನು ಮಾರಿ ಆದ್ರೂ ಕೂಡ ಅದರ ಅನುಭವವನ್ನು ಆಲಯಕ್ಕೆ ಕೊಡಬೇಕು ಅಂತ ವಚನ ಹೇಳ್ತಾ ಉಂಟು. ಹೀಗೆ ಮಾಡಿದರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬಬಹುದು. ಸಿಟಿಯಲ್ಲಿ ನಡೆಸಬಹುದು. ಭಾಷೆ ನಮಗೆ ವ್ಯವಸಾಯ ಇಲ್ಲ, ನಾವು ಯಾವ ರೀತಿ ಕೊಡಿಲಿ? ನಾವು ಸಂಬಳ ಕಂಪನಿಯಲ್ಲಿ ಕೆಲಸ ಮಾಡೋರು, ಅದು ಕೇಳ್ತೇನೆ ಉತ್ತರ ಉಂಟು. ನೀವು ಕೆಲಸ ಮಾಡೋರಾದ್ರೆ ನಿಮಗೆ ಎಲ್ಲ ವರ್ಷ ಕಂಪನಿ ಇಂಕ್ರಿಮೆಂಟ್ ಕೊಡಲ್ವಾ? 10,000 ಸಂಬಳದವನಿಗೆ ಬರೋ ವರ್ಷ 11,000. ಅದು ಆ 1,000 ರೂಪಾಯಿ ಏನು ಗೊತ್ತಾ? ಪ್ರಥಮ ಫಲ. ಆ 1,000 ರೂಪಾಯಿ ನೀವು ಸಭೆ ಕೊಡಬೇಕು. ದೇವರ ಅದರಲ್ಲಿ ಮೆಚ್ಚುತ್ತಾರೆ. ಕೊಟ್ಟ ನೋಡಿ, 10,000 ಸಂಬಳ ಬಂತು ಈ ವರ್ಷ, ಬರೋ ವರ್ಷ ನಿಮಗೆ 11,000. ಬೇರೆ ತಿಂಗಳಿಂದ 11,000 ಸ್ಟಾರ್ಟ್. ಆ ಒಂದು ತಿಂಗಳ ಮೊದಲನೇ ಆ 1,000 ರೂಪಾಯಿ ಆಲಯ ಕೊಡಬೇಕು. ಅಲ್ಲೇ ನೀವು ಕೃಷಿಕರಲ್ಲ, ವ್ಯವಸಾಯ ಮಾಡೋರಲ್ಲ, ಕೆಲಸ ಮಾಡಿ ದುಡಿಯುವವರು. ನಿಮ್ಮ ಯಾವ ವ್ಯವಸಾಯ ಆಗಲಿ, ಬಿಸ್ನೆಸ್ ಆಗಲಿ, ಯಾವುದರಲ್ಲಿ ಆದಾಯದಲ್ಲಿ ನೀವು ಆಲಯಕ್ಕೆ ಬರಬೇಕು. ಹೀಗೆ ಮಾಡಿದ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವು, ತೊಟ್ಟಿಗಳಲ್ಲಿ ದ್ರಾಕ್ಷಾರಸವು ತೂಲಕವುದು. ಹಲಡಿಯ ಸ್ತೋತ್ರ. ಅಂದ್ರೆ ದೇವರ ಮಕ್ಕಳೇ ಹಲಡಿಯ. ಕೆಲವರಿಗೆ ದೇವರಿಗೆ ಕೊಡ್ಲಿಕ್ಕೆ ತುಂಬಾ ಈ ಕಂಜುಸ್ತಾನ ಮಾಡ್ತಾರೆ. ನಿಜ ಹೇಳ್ತೀನಿ ನಾನು, ದೇವರಿಗೆ ಕೊಡ್ಲಿಕ್ಕೆ ನೋಡಿ. ನೀವು ತಿಂಗಳಲ್ಲಿ ಎಷ್ಟು ರೂಪಾಯಿ ಹಾಸ್ಪಿಟಲ್ ಕೊಡ್ತೀರಾ? ಶುಗರ್ ಪೇಷಂಟ್, ಆದ ಪೇಷಂಟ್ ನೋಡಿ ಎಷ್ಟು ಟ್ಯಾಬ್ಲೆಟ್ ತಿಂತೀರಾ? 3,000, 4,000, 5,000 ತಿಂಗಳಿಗೆ ಬೇಕು ಇಲ್ವಾ? ನೀವು 1 ತಿಂಗಳು ನಾನು ಪರೀಕ್ಷೆ ನೋಡಿ, ಈ 1 ತಿಂಗಳು ನಾನು ಟ್ಯಾಬ್ಲೆಟ್ ತಿನ್ನೋದೇ ಇಲ್ಲ. ದೇವರೇ ನೀನು ನಾನು ಸತ್ತರೂ ಪರವಾಗಿಲ್ಲ, ಈ 5,000, 4,000 ಸಭೆ ಕೊಡ್ತೀನಿ ಅಂತ ತೀರ್ಮಾನ ಕೊಡ್ತೀರಾ? ನೀವು ರೋಗವಾಗಿ ಬಿಟ್ಟು ಹೋಗ್ತದೆ. ಆಮೇಲೆ ನಮಗೆ ಅಂತ ತೀರ್ಮಾನ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ. ನಾನು ಟ್ಯಾಬ್ಲೆಟ್ ಆಗಿದ್ದರೆ ಸತ್ತೋಗ್ತೀನಿ, ಶುಗರ್ ಪೇಷಂಟ್. ಹಾಗಾಗಿ ಅಂತ ದುಷ್ಟನ ತರುವ ಆ ಒಂದು ಚಿಂತೆ ಸ್ತೋತ್ರ. ದೇವರಿಗೆ ಕೊಡಬೇಕಾದ ಮಹಿಮೆಯನ್ನು ಕೊಡಿರಿ. ಅಲ್ಲೆಲ್ಲ ಅದು ನಿನ್ನ ಆತ್ಮದಿಂದಲೂ, ನಿನ್ನ ಆರಾಧನೆಯಲ್ಲಿಯೂ, ನಿನ್ನ ಕೃಷಿ ಫಲದಿಂದಲೂ, ನಿನ್ನ ಸಂಬಳ ಫಲದಿಂದಲೂ ದೇವರಿಗೆ ಕೊಡುವನ್ನು ಕೊಡಿರಿ. ದೇವರನ್ನು ಮೆಚ್ಚಿಸಿರಿ. ನನ್ನ ಕುಟುಂಬ, ನನ್ನ ಮಕ್ಕಳನ್ನ ಮಕ್ಕಳು ಹೇಳ್ತೀವಿ, ನಾನು ಸಾಕ್ಬಾರ್ದು, ನಾನು ಕೆಲಸ ಮಾಡಿ ಜೀವನ ಮಾಡೋದು. ನಾನು ಕೆಲಸಕ್ಕೆ ಹೋದ್ರೆ ಕುಟುಂಬ ಉಪವಾಸ ಇರ್ತಾರೆ. ಅಲ್ಲಿ ಅದೇ ತರ ಸೇವಕರು ಜೀವಿಸುವುದು ಅವ್ರಿಗೆ ಈ ಲೋಕದ ಕೆಲಸ ಯಾವ್ದು ಮಾಡ್ತಾ ಇಲ್ಲ. ಅವ್ರು ಮಾಡೋದು ದೇವರ ಸೇವೆ. ಅವ್ರಿಗೆ ಸಂಬಳ ಎಲ್ಲಿ ಬರ್ತದೆ? ಎಲ್ಲಿ ಸಂಬಳ ಬರುತ್ತೆ? ಪರಲೋಕದ ಬರ್ತಾ ಇಲ್ಲ. ಅವ್ರ ಸಂಬಳ ಯಾರು ಕೊಡ್ಬೇಕು? ಅವ್ರ ಖರ್ಚು ಯಾರು ಕೊಡ್ಬೇಕು? ದೇವರ ಮಕ್ಕಳು ಕೊಡ್ಬೇಕು. ಹೌದಾನೆ? ಈಗ ನಾನು ಕೆಲಸಕ್ಕೆ ಹೋಗ್ತಾ ಇಲ್ಲ, ಮನೆಯಲ್ಲಿದ್ದೀನಿ, ಸೇವೆ ನನಗೆ ಹಣಕಾಸು ಬೇಕು, ಮಕ್ಕಳು ಕೊಡ್ತಾ ಇರೋದು. ನನಗೆ ಮಕ್ಕಳಿಗೆ ನಾನು ಕೆಲಸ ಕೇಳಬೇಕು, ಕೆಲವು ಮಕ್ಕಳೇ ಕೊಡ್ತಾರೆ. ಖರ್ಚಿಗೆ ಗಾಡಿ ಪೆಟ್ರೋಲ್ ಹೋಗ್ಬೇಕು, ಖರ್ಚು ಬಂದು ಕೊಡ್ಬೇಕು. ನನಗೆ ಬೇರೆ ವರಮಾನವಿಲ್ಲ. ಅದೇ ರೀತಿಯಲ್ಲಿ ಈಗ ಅವರು ನಿಮ್ಮ ತಂದೆ ತಾಯಿಗಳು, ನೀವು ಅವರ ಮಕ್ಕಳು, ಆತ್ಮಿಕ ಮಕ್ಕಳು, ನೀವು ಅವರಿಗೆ ತಂದು ಕೊಡಲೇಬೇಕು. ಸ್ತೋತ್ರ. ಅಲ್ಲಿ ಕೊಡುವಾಗ ಒಳ್ಳೆಯದು ಕೊಡಬೇಕು. ಕೆಲವರು ಕಾಣಿಕೆ ಆಗ್ತಾರೆ, ಹಳೆಯ 10 ನೋಟು 10 ಗ್ಯಾಸ್ ಆಗುದಿಲ್ಲ ಯಾರು. ಆಮೇಲೆ ಸ್ತೋತ್ರ. ಒಳ್ಳೆ ನಾಟ ಕಪಟಾದ ಒಳ್ಳೆ ನೋಟು ಕೊಡಬೇಕು. ದೇವರು ಕೂಡ ಒಳ್ಳೆಯದು ಕೊಡಬೇಕು. ಅಲ್ಲೆಲ್ಲ ಸ್ತೋತ್ರ. ಯಾವ ಒಂದು ವಸ್ತು ತಗೊಂಡು ಕೊಟ್ಟರು ಕೂಡ ಅಲ್ಲಿಗ ದೇವರಿಗೆ ಕೊಡಬೇಕು. ನಾನು ಕೇರಳದಲ್ಲಿ ನಮ್ಮ ಒಂದು ಫ್ರೆಂಡ್ ಇದ್ದಾರೆ. ಅವರಿಗೆ ನನ್ನ ಫ್ರೆಂಡ್ ಅದ, ನಮ್ಮ ಮಾವನ ಮಗ, ಅವ್ನು ಯಾಕೋ ವಾಟರ್ ಚರ್ಚಲ್ಲಿ ಫಾದರ್. ಒಂದ್ಸಲ ಹೋಗ್ಬೇಕಂದ್ರೆ ಅವರ ಕಿಚನ್ ರೂಮ್ ನೋಡ್ಬೇಕಂದ್ರೆ ಫುಲ್ ತರಕಾರಿ, ಹಣ್ಣು ಹಂಪಲುಗಳಿದೆ. ಎಲ್ಲ ಬಾಳೆಹಣ್ಣು, ನೇಂದ್ರಕಾಯಿ, ಸುವರ್ಣಗಡ್ಡೆ, ಗೆಣಸು, ಅಕ್ಕಿ ಎಲ್ಲ ಇದೆ. ಕೋಳಿ ಮೊಟ್ಟೆ. ನಾನು ಫಸ್ಟ್ ಮಾಡಿದ್ರೆ ಗುರುಗಳೇ ಇದು ಇಷ್ಟು ಸಮಯ ಅಕ್ಕಿ ತಂದಿಟ್ಟಿದ್ರ? ಅವ್ರು ಹೇಳ್ತಾರೆ, ಅಣ್ಣ ನಾನು ಇದು ತಂದಿದ್ದಲ್ಲ, ಎಲ್ಲ ವಿಶ್ವಾಸ ಕೊಡುವಂತೆ. ವಿಶ್ವಾಸ ಕೊಡೋದು ಯಾರು? ವಿಶ್ವಾಸ ಅಂದ್ರೆ ಕ್ರೈಸ್ತ ವಿಶ್ವಾಸ ಪ್ರತಿಕೋಸ್ತರ ಅಲ್ಲ, ಓತರಸ್ ವಿಶ್ವಾಸಿಗಳು. ಅಷ್ಟು ತಿಳುವಳಿಕೆ ಪ್ರತಿಕೋಸ್ತವರಿಗಿಲ್ಲ. ನನಗೊಂದು ನೋಡಿ ಅನುಭವ ಆಯ್ತು. ಅವರಿಗೆ ಏನು ತೆಗೆದು ಬೇಡ, ಕೋಳಿ ಮೊಟ್ಟೆ ಅಂತ ಕೊಡ್ತಾರೆ. ಕೋಳಿ ಮೊಟ್ಟೆ ಹಾಕಿದ್ದಾರೆ, ಬಾತುಕೋಳಿ ಮೊಟ್ಟೆ, ಹಣ್ಣು ಹಂಪಲುಗಳು ಎಲ್ಲ ಅವ್ರಿಗೆ ಏನು ತೆಗೆದು ಬೇಡ, ಸರಿ ಮಾಡಿಸ್ತಾರೆ. ದೇವರ ಮಕ್ಕಳಿಗೆ ಅದೊಂದು ದೊಡ್ಡ ಆಶೀರ್ವಾದ.
ಆದ್ರೆ ಅಂತ ಕುಟುಂಬ ಆ ಕುಟುಂಬಗಳಿಗೆಲ್ಲ ದೇವರು ಆಶೀರ್ವಿಸ್ತಾರೆ. ಈ ಲೋಕದಲ್ಲಿ ನಾವು ಏನು ನಾವು ಪಾಪಿ ಆಗಿದ್ರು ಕೂಡ ನಾವು ದೇವರ ನಾಮಕ್ಕೆ ಏನು ಕೊಡ್ತೇವೋ ಅದರ ಅನುಭವ ಆಶೀರ್ವಾದ ಈ ಭೂಮಿಯಲ್ಲೇ ಹೋಗ್ತೀವಿ. ನಿಮ್ಮನ್ನು ಕೊಡ್ತಾರೆ. ಒಂದು ವೇಳೆ ಪರಲೋಕ ಹೋದ್ರೆ ಕೂಡ ನಾವು ದೇವರ ನಾಮಕ್ಕೆ 10 ರೂಪಾಯಿ ಖರ್ಚು ಮಾಡಿದ್ರೆ ಅದಕ್ಕೆ ಪ್ರತಿಫಲ ನಮ್ಗೆ ಕೊಡ್ತಾರೆ. ಒಂದು ವೇಳೆ ನಮ್ಮ ತಲೆಮಾರಿಗೆ ಅದು ಆಶೀರ್ವಾದ ಉಂಟಾಗುತ್ತೆ. ಅಲ್ಲಿಗೆ ನಾವು ನನ್ನ ಕುಟುಂಬವು ದೇವರು ನಮ್ಮ ಕುಟುಂಬದಲ್ಲಿ ಆದಷ್ಟು ರೂಪಾಯಿ ಕೊಡ್ತೀವಿ. ಅಲ್ಲಿಗೆ ಸ್ತೋತ್ರ. ಕಷ್ಟಪಡೋದು ಕಂಡರೆ ಅಂಥವರಿಗೆ ನಾವು ಹೆಲ್ಪ್ ಮಾಡ್ತೀವಿ. ನನಗಿಂತ ಮನಸ್ಸುಂಟು ಕರಡಿಗೆ ಕೈಲಿ ಒಂದ್ಸಾರಿ ಇರೋದಿಲ್ಲ, ಅದು ನಾವು ಖಂಡಿತ ಪ್ರಾರ್ಥನೆ ಮಾಡಿ ಬರ್ತೀವಿ. ಅದನ್ನು ನಾವು ಬಿಡುವಾಗ ಕರಡಿಗೆ ಹೀಗೆ ನೀವು ಮಾಡಿದರೆ ನಿಮ್ಮ ಕಣಜಗಳು ಸಮೃದ್ಧಿಯಿಂದ ತುಂಬುವುದು. ಸ್ತೋತ್ರ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸ್ತೋತ್ರ. ಯೆರೆಮೀಯ ಪ್ರವಾದನೆ 48ನೇ ಅಧ್ಯಾಯ 10ನೇ ವಾಕ್ಯ. ಯೆರೆಮೀಯ 48 ಯೆರೆಮೀಯ 48:10. ಯೆಹೋವನು ನೇಮಿಸಿದ ಕೆಲಸದಲ್ಲಿ ಆಲಸ್ಯಗಾರನು ಶಾಪಗ್ರಸ್ತನಾಗಲಿ. ತನ್ನ ಕತ್ತಿಯನ್ನು ರಕ್ತ ಸುರಿಸದಂತೆ ತಡೆಯುವವನಿಗೆ ಶಾಪ ತಗಲಲಿ. ಇನ್ನೊಂದು ವಾಕ್ಯ 1 ಕೊರಿಂಥಿ 16:22. 1 ಕೊರಿಂಥಿ 16:22. ಯಾವನಾದರೂ ಕರ್ತನನ್ನು ಪ್ರೀತಿಸದಿದ್ದರೆ ಅವನು ಶಾಪಗ್ರಸ್ತನಾಗಲಿ, ಕರ್ತನು ಬರ್ತಾನೆ. ಅಲ್ಲಿಯ ಸ್ತೋತ್ರ. ಈ ವಚನ ನೋಟ್ ಮಾಡ್ಕೊಳ್ಳಿ, ನೀವು ಅಂಡರ್ಲೈನ್ ಹಾಕೊಳ್ಳಿ. ಅಲ್ಲಿಯ ಸ್ತೋತ್ರ. ಯೆರೆಮೀಯ 41:10. ಯೆಹೋವನು ನಿಯಮಿಸಿದ್ದ ಕೆಲಸದಲ್ಲಿ ಆಲಸ್ಯಗಾರನು ಶಾಪಗ್ರಸ್ತ. ಆಲಸ್ಯಗಾರ ಅಂದ್ರೆ ಉದಾಸೀನ, ಸೋಮಾರಿ ಅಲ್ವಾ? ಅಲ್ಲಿಯ ಸ್ತೋತ್ರ. ಪ್ರಸಂಗಿ 8:29 ಓದ್ರಿ. ಅದರ ಬಗ್ಗೆ ಹೇಳ್ತೇನೆ. ಪ್ರಸಂಗಿ 8:29. ನೋಡು, ದೇವರ ಮನುಷ್ಯನನ್ನು ಸತ್ಯವಂತರನ್ನಾಗಿ ಸೃಷ್ಟಿಸಿದನು, ಅವರಾದರೂ ಬಹು ಯುಕ್ತಿಗಳನ್ನು ಕಲ್ಪಿಸಿಕೊಂಡಿದ್ದಾರೆ. ಆಮೇಲೆ ಇದನ್ನು ಮಾತ್ರ ಕಂಡೆನು. ಅಲ್ಲಿಯ ಸ್ತೋತ್ರ. ನೋಡಿ, ಯೆಹೋವನು ನೇಮಿಸಿದ ಕೆಲಸದಲ್ಲಿ ಆಲಸ್ಯಗಾರರು. ಕೆಲವರಂತಾರೆ ಯೆಹೋವನು ನೇಮಿಸಿದ ಕೆಲಸ ಯಾರು? ಸೇವಕರು ಇರ್ತಾರೆ. ಸೇವಕರು ಮಾತ್ರ ಅಲ್ಲ, ಯೆಹೋವನು ಎಲ್ಲರಿಗೂ ಒಂದು ಕೆಲಸ ಕೊಟ್ಟಿದ್ದಾನೆ. ನೀನು ರಕ್ಷಣೆ ಹೊಂದಿ, ವಿಶ್ವಾಸನ ಹೊಂದಿ, ದೇವರ ಮಗನಾಗಿ ಮಲಾಗಿ ಜೀವಿಸಿದಾದ್ರೆ ನನಗೆ ಒಂದು ಕರ್ತವ್ಯ ಉಂಟು. ನಿನ್ನ ಕುಟುಂಬದಲ್ಲಿ ಒಂದು ಕರ್ತವ್ಯ ಇದೆ. ಆಮೇಲೆ ನೀವು ನಿಮ್ಮ ಬಂಧು ಬಲದವರಿಗೆ ಹಲಡಿಯ ಸುವಾರ್ತೆ ಹೇಳೋರಾಗಿರ್ಬೇಕು. ಹಲಡಿಯ ಸಭೆ ಬರುವಾದ್ರೆ ಸಭೆಯಲ್ಲಿ ಕೆಲವೊಂದು ಕೆಲಸ ಕಾರ್ಯಗಳು ಸೇವಕರು ಹೇಳಿದ್ರೆ ಮಾಡೋರಾಗಿರ್ಬೇಕು. ಹಲಡಿಯ ಕರೆಕ್ಟ್ 10 ಗಂಟೆಗೆ ಆರಾಧನೆ ಅಂದ್ರೆ ಬರೀ 10 ಗಂಟೆ ಬರುವುದಲ್ಲ, ಸ್ವಲ್ಪ ಬೇಗ ಬಂದು ಏನಾದರೂ ಕಾರ್ಯಕ್ರಮಗಳು ಮನೆಯಲ್ಲಿ ಇಲ್ಲಿ ಮಾಡ್ಬೇಕಾಗ್ತದೆ. ಒಂದು ವೇಳೆ ಗುಡಿಸ್ಬೇಕಾಗ್ತದೆ. ಅಲ್ಲೆಲೂಯ. ಅಥವಾ ಚಾಪೆ ಆಗ್ಬೇಕಾಗ್ತದೆ. ಅಲ್ಲೆಲೂಯ. ಏನಾದ್ರೂ ಹೆಲ್ಪ್ ಮಾಡೋದು ಅದು ದೇವರ ಆಲಯದಲ್ಲಿ ಈ ದೇವರ ನೇಮಿಸಿದ ಕೆಲಸದಲ್ಲಿ ಒಂದು ಜವಾಬ್ದಾರಿ ಆಗಿದೆ. ಒಂದು ವೇಳೆ ನನಗೆ ಸುವಾರ್ತೆ ಹೇಳಕ್ಕೆ ಬರಲ್ಲ, ಅಥವಾ ಅದಕ್ಕೆ ಏನ್ ಮಾಡ್ಬೇಕು? ಒಬ್ಬ ವಿಶ್ವಾಸ ಒಂದು ವ್ಯಕ್ತಿಯನ್ನು ಕರ್ಕೊಂಡು ಬರ್ಬೇಕು, ಒಂದು ರೋಗಿಯನ್ನು ಕರ್ಕೊಂಡು ಬರ್ಬೇಕು. ಕರ್ತನೆ ಭಾಷೆ ಅವರಿಗೆ ತಯಾರು ಮಾಡಿ, ಅದು ಕರ್ತನ ಸೇವೆಯಲ್ಲಿ ಆದ ಕಾರ್ಯ. ಹರಡಿಸ್ತೋತ್ರ. ನಾವು ಉದಾಸನ ಮಾಡಬಾರ್ದು. ಸ್ತೋತ್ರ. ಅಥವಾ ಏನಾದ್ರು ಕೊಡೋ ವಿಷಯದಲ್ಲಿ ನನಗೆ ದೊಡ್ಡದಾಗಿ ಹಾಡು ಹೇಳಕ್ಕೆ ಬರೋದಿಲ್ಲ, ಪ್ರಾರ್ಥನೆ ಮಾಡೋದು ಬರಲ್ಲ, ಆದ್ರೂ ನಾನು ಕೊಡ್ಲಿಕ್ಕೆ ನೀವು ಕಾಸೆ ಅದು ಕೊಡು, ಸೇವೆ ಕೊಡಿದ್ದು ಸೇವಕರೇ ಇದು ತಗೊಳ್ಳಿ, ನಿಮ್ಮ ಕಾರ್ಯ ಮಾಡಿಸ್ಕೊಳ್ಳಿ, ಇಷ್ಟು ರೂಪಾಯಿ ಇದೆ, ಅದು ದೇವರ ಸೇವೆಯಲ್ಲಿ ಪಡೆದು ಅದನ್ನ ಉದಾಸೀನ ನೀನು ಜೋಬಲಿ ತುಂಬಿಟ್ಟುಕೊಂಡು ನೀನು 10,000 ರೂಪಾಯಿ ಜೋಬಲಿ ಇಟ್ಟುಕೊಂಡು ಬಂದು ಆರಾಧನೆ ಮಾಡಿ ಬರೀ 10 ರೂಪಾಯಿ ಕಾಣಿಕೆ ಮಾಡಿ ಹಾಕಿಕೊಂಡು ಹೋದ್ರೆ ಹೋಗೋ ದಾರಿಯಲ್ಲಿ ಅಲ್ಲಿಯ 10,000ಕ್ಕೆ 1 ಲಕ್ಷ ಖರ್ಚು ಆಗಲಿಕ್ಕೆ ದೇವರು ಅವಕಾಶ ಕೊಡ್ತಾರೆ. ಆಮೇಲೆ ಅಲ್ಲಿಯ ನಮ್ಮ ನೋಡಿ ದೇವರ ಮಕ್ಕಳೇ, ನಿಮ್ಮ ಕಾಸು, ನಿಮ್ಮ ದುಡಿಯುವ ಕಾಸು ಅನ್ಯಾಯವಾಗಿ ಹಾಸ್ಪಿಟ್ಲಿಗೆ ಹೋಗಬಾರ್ದು, ಸೈತಾನ್ನ ಸೇರಬಾರ್ದು. ಅಲ್ಲಿಯ ಅದೆಷ್ಟು ನಿಮ್ಮ ಕುಟುಂಬಗಳಿಗೆ ಅಲ್ಲಿಯ ಉಪಯೋಗಿಸಿ ಮಿಕ್ಕಿದ್ದನ್ನು ಸಭೆಗೆ ಕೊಡಬೇಕು. ಹಳೆಯ ಒಡಂಬಡಿಕೆಯಲ್ಲಿ ದಶಮ ಭಾಗ ಕೊಡ್ಬೋದು. ಹೌದಾ? ಅಂದ್ರೆ 1,000 ರೂಪಾಯಿ ಸಂಬಳ ಬಂದವನು ಎಷ್ಟು ಕೊಡ್ಬೇಕು? 100 ರೂಪಾಯಿ. ಹೊಸ ಒಡಂಬಡಿಕೆಯಲ್ಲಿ ಗೊತ್ತಾ? ಪಾಲು ಅಂದ್ರೆ ಗೊತ್ತಾ? ಈಗ ಒಂದು ಮನೆಯಲ್ಲಿ 4 ಮಕ್ಕಳು, ಅಲ್ಲಿ 4 ಜನ ಇದ್ದಾರೆ, 2 ಮಕ್ಕಳು ಗಂಡ ಹೆಂಡತಿ. ಅಲ್ಲಿಯ ಅವನಿಗೆ 10,000 ರೂಪಾಯಿ ಸಂಬಳ ಬಂದ್ರೆ ಅದನ್ನ ಎಷ್ಟಾಗಿ ಡಿವೈಡ್ ಮಾಡ್ಬೇಕು? 4 ಆಗಿ ಅಲ್ಲ, 5 ಆಗಿ ಡಿವೈಡ್ ಮಾಡ್ಬೇಕು. 4 ಗಂಡ ಹೆಂಡತಿಗೆ, 5 ದೇವರಿಗೆ. 10,000 ಡಿವೈಡ್ ಮಾಡಿದ್ರೆ ಎಷ್ಟಾಯ್ತು? 2,000 ಆಗಿಲ್ವಾ? 2,000 ಕೊಡ್ಬೇಕಾ? ಕಾಣಿಕೆ ಕೊಟ್ಟರೆ ಎಷ್ಟು ಕೊಡ್ತಾರೆ? 1,000ಕ್ಕೆ 1,000 ಎಷ್ಟು ಬಂದಿಲ್ವಾ? ನೀವು ಆ ಲೆಕ್ಕಕ್ಕೆ ಎಷ್ಟು ಜನ ಇದ್ರು ಅಷ್ಟೇ ಡಿವೈಡ್ ಮಾಡಿ ಅದರಲ್ಲಿ ಒಂದು ಪ್ಲಸ್ ದೇವರಿಗೆ ಸೇರಿಸಿ ಪ್ಲಸ್ ಅದನ್ನು ಡಿವೈಡ್ ಮಾಡಿ ಸಭೆ ಕೊಡ್ಬೇಕು. ಹೊಸ ನಿಯಮದಲ್ಲಿ ಯಾರು ಕೊಡ್ತಾ ಇಲ್ಲ, ಯಾರಿಗೂ ಗೊತ್ತಿಲ್ಲ.
ಆಮೇಲೆ ಆತ ಕೊಟ್ಟು ನೋಡಿ, ಬರೀ ದಶಮಭಾಗ ಮಾತ್ರ ಇಟ್ಕೊಂಡು ಅದು ಕೊಟ್ಟರೆ ಒಳ್ಳೇದು. ಅದು ಕೊಡದಿದ್ದರೆ ಇನ್ನು ಶಾಪಸ್ಥರಾಗಿರುತ್ತೆ. ದಶಮಭಾಗ ಕೂಡ ಕೊಡದಿದ್ರೆ ಶಾಪಸ್ಥನಾಗ್ತೀಯ. ನೀನು ಕೈ ಮುಟ್ಟೋದು ಎಲ್ಲ, ಗಾಡಿ ಇದ್ದರೆ ಗಾಡಿ ನಷ್ಟ, ಬ್ರೇಕ್ ಪಂಚರ್ ಆಗೋದು ಅಥವಾ ಇಂಜಿನ್ ಹಾಳಾಗೋದು ಗಾಡಿ ಇದ್ದವರ. ನಾನು ಹೇಳೋದು, ಜೀವಿತದಲ್ಲಿ ದೇವರಿಗೆ ಕೊಡಬೇಕಾದನ್ನು ಆಲ್ರೆಡಿ ಆರ್ಥಿಕ ರೀತಿಯಲ್ಲಿ ಕೊಡದಿದ್ದರೆ ಅದು ಬೇರೆ ರೀತಿಯಲ್ಲಿ ನಾಶ ಆಗುತ್ತೆ. ಜನ ಗೊತ್ತಾಗೋದಿಲ್ಲ, ಅರ್ಥ ಮಾಡೋದಿಲ್ಲ. ಹಾಲೆಲೂಯಾ. ದೇವರಿಗೆ ಕೊಡೋದು ಮಹಿಮೆ, ಅದು ಆರ್ಥಿಕ ವಿಷಯದಲ್ಲಿ ಕೂಡ, ಆರಾಧನೆ ವಿಷಯದಲ್ಲಿ ಕೂಡ ಮಹಿಮೆ ನಾವು ಕೊಡಲೇಬೇಕು. ಸ್ತೋತ್ರ. ಬಟ್ ಯಾವನಾದ್ರೂ ಕರ್ತನನ್ನು ಪ್ರೀತಿಸಿದ್ದರೆ ಅವನು ಶಾಪಗ್ರಸ್ತನು. ಕರ್ತನನ್ನು ಪ್ರೀತಿಸಿದ್ದರೆ ಅವನು ಶಾಪಗ್ರಸ್ತನು. ಹಾಲೆಲೂಯಾ, ಸ್ತೋತ್ರ. ಕರ್ತನನ್ನು ಪ್ರೀತಿಸುವವರ ಹಾಲೆಲೂಯಾ ಹೃದಯ ಹೆಂಗಿರ್ತೋ ಗೊತ್ತಾ? ಕರ್ತನನ್ನು ಪ್ರೀತಿಸಿದ ಮುಖ ನೋಡಿದ್ರೆ ಹೆಂಗಿರ್ತೋ ಗೊತ್ತಾ? ಯಾವಾಗ ನಗು ಇರುತ್ತೆ, ಯಾವ ಸಂತೋಷ ಇರುತ್ತೆ. ಆರಾಧನೆ ಮುಗಿಸಿ ಬಂದರೂ ಕೂಡ ಸಂತೋಷ ಇರುತ್ತೆ. ಕೇರಳದಲ್ಲಿ ಒಂದು ತಾಯಿ ಆರಾಧನೆ ಮುಗಿಸಿ ಬರ್ಬೇಕಾದ್ರೆ ಪಕ್ಕದಲ್ಲಿ ಆಂಟಿ ಕೇಳಿದ್ರು, ಏನಮ್ಮ ಆಗಿತ್ತು? ಮುಖ ಬಾಡಿ ಇದ್ದಾನೆ, ಏನಾಯ್ತು? ಪಕ್ಕದಲ್ಲಿ ಕ್ಯಾಥೋಲಿಕ್ ಸಿಗುತ್ತಾರೆ, ನಿಮ್ಮ ಮುಖ ಬಾಡಿದ, ಆರಾಧನೆ ಮಾಡಿ ಪೆಂಟೆಕೋಸ್ತವರು ಒಳ್ಳೆ ಆರಾಧನೆ ಮಾಡ್ತಾರೆ, ಸಂತೋಷ ಇರ್ತಾರ, ಏನಾಯ್ತು? ಓ, ಇವತ್ತು ಕೀಬೋರ್ಡ್ ಬಾರಿಸೋ ಹುಡುಗ ಬಂದಿಲ್ಲ ಅಂತ, ಅದಕ್ಕೆ ಸಂತೋಷ ಆಗಿಲ್ಲ. ಓಕೆ, ಎರಡನೇ ವಾರ ಕೂಡ ಆರಾಧನೆ ಮಾಡಿ ಬಸ್ಬೇಕಾದ್ರೆ ಇವೇನಮ್ಮ ಇವತ್ತು ಕೀಬೋರ್ಡ್ ಬಾರಿಸೋ ಹುಡುಗ ಬಂದಿಲ್ಲಮ್ಮ, ಇವತ್ತು ಮುಖ ಒಪ್ಪಿದ್ದಿಲ್ಲ, ಇವತ್ತು ಕರೆಂಟ್ ಇರಲಿಲ್ಲಮ್ಮ ಅಂತ. ಅಲ್ಲೆಲ್ಲ ಆದ್ರೆ ಅಮ್ಮನಿಗೆ ಕೀಬೋರ್ಡ್ ಬಾರಿಸಿ ದೊಡ್ಡ ಡಮ್ ಡಮ್ ಶಬ್ದ ಕೇಳಿದ್ರೆ ಮಾತ್ರ ಆರಾಧನೆ ಬರುವುದು. ಅದು ಯಾವ ಆತ್ಮ? ದುರಾತ್ಮ. ಸ್ತೋತ್ರ. ನಿನಗೆ ಕೀಬೋರ್ಡು ಬೇಡ, ಡ್ರಮ್ಮು ಬೇಡ, ಕೈ ತಟ್ಟು ಬೇಡ, ದೇವರ ಸನ್ನಿಧಾನದಲ್ಲಿ ಕೂತ್ಕೊಂಡು ಹಾಲೆಲೂಯಾ ನಿನ್ನ ಹೃದಯವನ್ನು ತೆರೀತೀಯಾ? ಹಾಲೆಲೂಯಾ. ಪ್ರಾರ್ಥನೆ ಮಾಡುವ ಕಣ್ಣೀರು ಬರಕ್ಕೆ ಆಗುತ್ತಾ? ಹಾಲೆಲೂಯಾ. ಅದೇ ದೇವರ ಮೆಚ್ಚುಂಟು. ಮತ್ತು ನೀನು ಪಾಪ ಮಾಡಿರ್ಬೋದು, ಕರ್ತನೇ ತಿಳಿಯದೆ ಪಾಪ ಮಾಡ್ಬಿಟ್ಟು ಕ್ಷಮಿಸಪ್ಪ ಅಂತ ಹಾಲೆಲೂಯಾ ನೀನು ಕಣ್ಣೀರಿಂದ ಪ್ರಾರ್ಥನೆ ಮಾಡುವಾಗ ಹಾಲೆಲೂಯಾ ದೇವರ ಅಲ್ಲಿ ಹಿಡಿದು ಬರ್ತಾನೆ. ಅಲ್ಲಿ ನಿನ್ನ ಅರಿಕೆಗಳನ್ನು, ನಿನ್ನ ಅವಶ್ಯಕತೆಯನ್ನು ದೇವರು ನೆರವೇರಿಸಿಕೊಡ್ತಾನೆ. ಯಾಕಂದ್ರೆ ಹೃದಯ ಹೊಡಿಬೇಕಂದ್ರೆ ಕಣ್ಣೀರು ಬರ್ಬೇಕಂದ್ರೆ ಏನಾಗಬೇಕು? ಇನ್ನು ಕಣ್ಣೀರು ಬರ್ಬೇಕಂದ್ರೆ ಹೃದಯ ಹೊಡಿಬೇಕು. ಹೃದಯ ಹೊಡಿಬೇಕಂದ್ರೆ ಏನ್ ಮಾಡ್ಬೇಕು? ಇನ್ನ ಕಳೆದು ಹೋದ ಹಿಂದೆ ನೀನು ಆಗಿದ್ದಾಗ ನಿನ್ನ ಜೀವನ ನಡೆಸಬೇಕು. ಪಾಪಿ ಆಗಿದ್ದಾಗ ಮಾಡಿ ಜೀವನ, ನಿನ್ನನ್ನು ಪೊಲೀಸ್ ಹಿಡಿದು ಹೋಗ್ಬೇಕಾದ್ರೆ ಹೊಡಿಬೇಕಾದ ಅವಸ್ಥೆ, ಅಥವಾ ಕಳ್ಳರು ನಿನ್ನ ಮೋಸ ಮಾಡೋದ ಅವಸ್ಥೆ, ರೋಗದಲ್ಲಿ ಬಿದ್ದು ನರಳುವ ಅವಸ್ಥೆ ನೆನೆಸಿ ಅಲ್ಲಿ ದೇವರು ಬಿಡಿಸಿ ನೆನೆಸುವಾಗ ನೀನು ಕಣ್ಣೀರು ಬರುತ್ತೆ. ಏನ್ ಬೇಡ, ನಿನಗೋಸ್ಕರ ಹಾಲೆಲೂಯಾ ನಿನ್ನನ್ನು ರಕ್ಷಿಸಲಿಗೋಸ್ಕರ ಕಾಲುವೆರಿ ಕೂಜೆ ಮೇಲೆ ಏಸುಗತ್ತನು ಹಾಲೆಲೂಯಾ ಆ ಕೈಗಳಲ್ಲಿ ಮೊಳೆಯನ್ನು ಆ ಆಣಿಗಳ ಹಾಲೆಲೂಯಾ ಹಾಕಿ ಮುಳ್ಳುಗಿಟ್ಟು ಧರಿಸಿ ಹಾಲೆಲೂಯಾ ಕಷ್ಟಪಟ್ಟು ಧರಿಸಿದರೆ ನಿನ್ನ ಕಣ್ಣೀರು ಬರಲ್ವಾ? ಅವನು ಯಾತಕ್ಕೋಸ್ಕರ ತಿರುಬೆಯಲ್ಲಿ ಹಾಲೆಲೂಯಾ ತನ್ನ ಪ್ರಾಣವನ್ನು ಬಿಟ್ಟದು? ಅವನಿಗೋಸ್ಕರವಾ? ನಮಗೋಸ್ಕರ ಅಲ್ವಾ? ನಮ್ಮನ್ನು ರಕ್ಷಿಸಲಿಕ್ಕೋಸ್ಕರತಾನೆ ಹಾಲೆಲೂಯಾ. ನಮ್ಮ ಕಷ್ಟಗಳನ್ನು ಬಿಡಿಸಲಿಕ್ಕೆ, ರೋಗಗಳನ್ನು ಬಿಡಿಸಲಿಕ್ಕೋಸ್ಕರ ಹಾಲೆಲೂಯಾ ಹೃದಯ ಮೇಲೆ ಕರ್ತನು ಹಾಲೆಲೂಯಾ ಏನಾಗ್ತದೆ ಹಾಲೆಲೂಯಾ ಅವರನ್ನು ಗವರ್ಮೆಂಟ್ ಅವರು ಹಾಲೆಲೂಯಾ ಕೊಂದು ಹಾಕಿದ್ರು. ಆಮೇಲೆ ಆ ವಚನವನ್ನು ನೀವು ಆಲಿಸ್ಬೇಕಪ್ಪ, ಅದನ್ನು ಓದ್ಬೇಕು ಹಾಲೆಲೂಯಾ. ಆರಾಧನೆ ಬರುವಾಗ ಹಾಲೆಲೂಯಾ ನಿನ್ನ ಹೃದಯ ಕಠಿಣವಾಗಿದ್ರೆ ಅದಾದ್ರೂ ನೆನೆಸು. ಸತ್ತು ಹೋಗ್ಬೇಕಾದ್ರೆ ನಿನ್ನ ಮಗನನ್ನು ದೇವರು ರಕ್ಷಿಸಿಲ್ವಾ? ನಿನ್ನ ಮಗನನ್ನು ರಕ್ಷಿಸಿಲ್ವಾ? ನಿನ್ನ ತಂದೆಯನ್ನು ತಾಯಿ ರಕ್ಷಿಸಿಲ್ವಾ? ಬುದ್ಧಿ ಇಲ್ಲ ನಿನಗೆ ದೇವರು ಬುದ್ಧಿ ಕೊಟ್ಟಿಲ್ವಾ? ಶಾಲೆಯಲ್ಲಿ ದೊಡ್ಡದಿಂದ ಅವಮಾನಿಸಿ ಇದನ್ನು ನೆನೆಸಿದ್ದೇನೆ, ನಿನಗೆ ಕಣ್ಣೀರು ಬರಲ್ವಾ? ಹಾಲೆಲೂಯಾ. ಎಷ್ಟೊಂದು ಕೂಡ ನೀನು ಜ್ಞಾನವಂತ ಆಗಿರೋದು ಕೂಡ ದಡ್ಡನಾಗಿದ್ದು ಕೂಡ ಹಾಲೆಲೂಯಾ ಆಲಯಕ್ಕೆ ಬರಲು ಹಾಲೆಲೂಯಾ ನಿನ್ನೆ ಮೊನ್ನೆ ನಾನು ಆಗಿದ್ದವಳು ನರಕಕ್ಕೆ ಹೋಗ್ಬೇಕಾದವನಿದ್ದವನು ಹಾಲೆಲೂಯಾ ದೇವರನ್ನು ಬೆಳೆಸಿ ಇಷ್ಟು ತನಕ ಈ ಆಲಯಕ್ಕೆ ಬರಲಿಕ್ಕೆ ನಡೆದುಕೊಂಡು ಬರಲಿಕ್ಕೆ ದೇವರ ಅವಕಾಶ ಕೊಟ್ಟಿಲ್ವಾ? ಅದು ನೆನೆಸಿದ್ರೆ ಕಣ್ಣೀರು ಬರಲ್ವಾ? ನೋಡಿ ದೇವರ ಮಕ್ಕಳೇ, ದೇವಸ್ಥಾನದಲ್ಲಿ ಬಂದು ಯಾವ ನಾವು ಸಂತೋಷಿಸಬೇಕು. ಆರಾಧನೆ ಆದ್ರೂ ಕೂಡ ಹಾಲೆಲೂಯಾ ಒಂದು ವಾರ ಬಂದು ಒಂದೆರಡು ಬಿಟ್ಟು ಕಣ್ಣೀರು ಅದನ್ನು ಒರೆಸಿದರೆ ಹಾಲೆಲೂಯಾ ದೇವರಿಗೆ ತುಂಬಾ ಪ್ರಿಯ. ಅನ್ನ ಮಕ್ಕಳಿಲ್ಲ ಅಂತ ಹಾಲೆಲೂಯಾ ಕಣ್ಣೀರಿಟ್ಟು ಹೋಗಿ ಆ ಪುರೋಹಿತರ ಮುಂದೆ ಪ್ರಾರ್ಥನೆ ಮಾಡಿದ್ರು. ಅವರ ಕಣ್ಣೀರು ನೋಡಿ ಅಲ್ಲಿಯ ಪ್ರತಿಫಲವಾಗಿ ಒಂದು ಗಂಡು ಮಗುವನ್ನು ಕೊಟ್ಟರು. ಮತ್ತೆ ಗೊತ್ತು ನೋಡಿ ದೇವರ ಮಕ್ಕಳೇ ಹಾಲೆಲೂಯಾ ಕಣ್ಣೀರಿನಿಂದ ಯಾರ ದೇವಸ್ಥಾನದಲ್ಲಿ ಒಂದು ನಿನ್ನ ಆಲಯಕ್ಕೆ ಬರಲಿದ್ರು ಕೂಡ ನಿನ್ನ ಪ್ರಾರ್ಥನಾ ಕೊಠಡಿಯಲ್ಲಿ ಮೊದಕಾಲು ಕೂತ್ಕೊಂಡು ಹಾಲೆಲೂಯಾ ನಿನಗೆ ಜಾಸ್ತಿ ಪ್ರಾರ್ಥನೆ ಮಾಡೋಕ್ಕೆ ಬರಲ್ಲ ಆದ್ರೂ ಕೂಡ 10 ನಿಮಿಷ ಕಣ್ಣೀರನ್ನು ಪ್ರಾರ್ಥನೆ ಮಾಡ್ಕೊಳ್ತಾರೆ, ನನಗೆ ಸಹಾಯ ಮಾಡು, ನನಗೆ ನೀನೇ ಹೊಣೆ, ನನಗೆ ಯಾರು ಇಲ್ಲ, ನನ್ನನ್ನು ನಿಲ್ಲಿಸ್ತಾರೆ ಹಾಲೆಲೂಯಾ. ಹಾಲೆಲೂಯಾ ಕಷ್ಟಗಳು ಉಂಟು, ಹಣಕಾಸು ವಿಷಯ ಉಂಟು, ಮಕ್ಕಳಿಗೆ ಫೀಸ್ ಕಟ್ಟಲಿಕ್ಕೆ ಕಾಸಿಲ್ಲ ಹಾಲೆಲೂಯಾ ಕಣ್ಣೀರು ಬಿಟ್ಟು ಪ್ರಾರ್ಥನೆ ಮಾಡು ಹಾಲೆಲೂಯಾ. ಏಲಿಯನ ದೇವರು ನಿನ್ನ ದೇವರಾಗಿದ್ದಾರೆ. ಏಲಿಯನ ದೇವರು ನಿನ್ನ ದೇವರಾಗಿದ್ದಾನೆ. ಅಬ್ರಹಾಮನ ದೇವರು ನಿನ್ನ ದೇವರು, ಇಸಾಕನ ದೇವರು ನಿನ್ನ ದೇವರಾಗಿದ್ದಾನೆ ಹಾಲೆಲೂಯಾ. ಎಷ್ಟೊಂದು ಜನರು ಹಾಲೆಲೂಯಾ ಆರ್ಥಿಕ ವಿಷಯದಲ್ಲಿ ಕೊರೋನಾ ಸಮಯದಲ್ಲಿ ಕಷ್ಟಪಟ್ಟಿದ್ದಾರೆ
ಆಮೇಲೆ ಕೆಲಸ ಇಲ್ಲದೆ ಎಷ್ಟು ಜನ ಕಷ್ಟಪಡ್ತಾರೆ. ಆದ್ರೂ ನಿಮ್ಮನ್ನು ಒಂದು ಹೊತ್ತು ಊಟ ಇಲ್ಲದೆ ಉಪವಾಸ ಕೊಳ್ಳದೆ ಹಲಲಿಲ್ಲ, ಎಲ್ಲ ಕೊಟ್ಟು ಸಂತೃಪ್ತಿ ಆಗಿ ಹಲಲ್ಲಿ ಇದುವರೆಗೆ ನಡೆಸಿಲ್ವಾ? ಎಲ್ಲಾದ್ರೂ ಹೋಗಿ ಕೈ ಚಾಚಿದ್ರೆ ನೀವು ಇವರು ಊಟ ಎಲ್ಲ ಕೈ ಚಾಚಿದ್ರ ಅದರಿಂದ ಯಾರದ ಮುಖಾಂತರ ದೇವರು ತಂದು ಆಧಾರ ಕೊಟ್ಟಿಲ್ವಾ ನಿಮಗೆ? ದೇವರಿಗೆ ಎಷ್ಟೊಂದು ಮಹಿಮೆ ಸಲ್ಲಿಸಬೇಕು ನಾವು. ದೇವರ ಸಂದ ಅಂತ ನೋಡುವವರಾಗಿ ಒಂದು ಕರ್ತನೇ ಇನ್ನು ಪ್ರಾರ್ಥನೆ ಮಾಡ್ಬೇಕು. ಕರ್ತನೆ ಇದುವರೆ ನಿನ್ ಕಣ್ಣೀರು ಬರ್ತಾ ಇಲ್ಲ, ಕಣ್ಣೀರು ಬರೋ ಸಹಾಯ ಮಾಡು. ಕೆಲವರಿಗೆ ಯಾವ ತಲೆನೋವು ಯಾಕೆ ಗೊತ್ತಾ? ನಿನ್ನ ತಲೆ ಅನ್ಸಲ್ಲ, ನೀನು ಸ್ವಲ್ಪ ಕಣ್ಣೀರು ಹೋದ್ರೆ ತಲೆನೋವು ಕಮ್ಮಿ ಆಗ್ತಾರೆ. ಪ್ರಿಯವುಳ್ಳವರೇ, ಅಲ್ಲಿ ಕಣ್ಣೀರಿಂದ ಪ್ರಾರ್ಥನೆ ಮಾಡ್ಲಿಕ್ಕೆ ಅದು ಕೃಪೆ ದೇವರಿಗೆ ಕೇಳು. ದೊಡ್ಡ ಕೃಪೆ ಅಲ್ಲಿ ನಿನಗೆ ದೊಡ್ಡ ವರ ಇಲ್ಲದ್ರೆ ಕೂಡ ದೇವಸ್ಥಾನ ಪ್ರಾರ್ಥನೆ ಮಾಡುವಾಗ ಒಂದು ವೇಳೆ ಬೇರೆ ಮನೆಗೆ ಹೋಗಿ ಕೆಲವರ ಕಷ್ಟ ಎಲ್ಲ ಕಣ್ಣೀರಿಂದ ಪ್ರಾರ್ಥನೆ ಮಾಡಿದ್ರೆ ಅದು ಅವರಿಗೆ ದೊಡ್ಡ ಬಿಡುಗಡೆ ಉಂಟಾಗುತ್ತೆ. ಯಾಕಂದ್ರೆ ಕಣ್ಣೀರು ನೋಡಿ ನಮ್ಮ ಮಕ್ಕಳು ಬಂದು ಅಪ್ಪ ನನಗೆ ನಾನು ಕುಡಿ ಅಂತ ಕಣ್ಣೀರಿಂದ ಪ್ರಾರ್ಥನೆ ಮಾಡಿ ನಾವು ಕೊಡಲ್ವಾ? ಕೊಡ್ತೀವಾ? ನಮ್ಮ ಮಗು ಅಲ್ಲಿ ಅಳುವಾಗ ನಮ್ಗೆ ಕಣ್ಣೀರು ಬರಲ್ವಾ? ನಾವೆಲ್ಲ ನಮ್ಮ ಕರ್ತನ ಮಕ್ಕಳು. ನಾವು ಅಳುವಾಗ ಅವನು ಸುಮ್ಮನೆ ಇರೋದಲ್ಲ ಮಕ್ಕಳೇ. ಸ್ತೋತ್ರ. ನಾವು ಅಳುವಾಗ ಅವನು ಬೇಕೋ ಅದೆಲ್ಲ ಒದಗಿಸಿ ಕೊಡ್ತಾರೆ. ಅವನು ಕೊಡುವಾಗ ಅದಕ್ಕೆ ನಾವು ಕೃತಜ್ಞತಾ ಸ್ತುತಿ ಮಾಡೋ ಹಾಗಿರ್ಬೇಕು. ಅಪ್ಪ ಕೊಟ್ಟಬೇಕಾದ ಸ್ತೋತ್ರ. ಅಪ್ಪ ನನಗೆ ಯಾವ ಅರ್ಹತೆಗಿಲ್ಲಪ್ಪ, ಸ್ತೋತ್ರ. ನೀನು ದೊಡ್ಡವನು, ಮನುಷ್ಯನಿಗೆ ಅಸಾಧ್ಯವಾದ ದೇವರಿಗೆ ಸಾಧ್ಯ ಗೊತ್ತಪ್ಪ. ನೀನು ಅತಿ ದೊಡ್ಡವನು, ಪ್ರಪಂಚ ಸೃಷ್ಟಿ ಮಾಡಿದವನು ಕರ್ತನೇ, ನಿಮಗೆಲ್ಲ ಸಾಧ್ಯ. ನಮ್ಮ ಕಣ್ಣೀರನ್ನು ಕಂಡು ಸಹಾಯ ಮಾಡಿದ್ದು ಪ್ರಾರ್ಥನೆ ಮಾಡುವಾಗ ಅದೆಲ್ಲವನ್ನು ನಿಮಗೆ ಒದಗಿಸಿಕೊಡುವವರಾಗಿದ್ದಾರೆ. ಪ್ರತಿ ವಾರವೂ ನಾವು ಅಲ್ಲಿ ಒಂದು ವಾರ ನಡೀಲಿಕ್ಕೆ ದೇವರ ಆರೋಗ್ಯ ಇದ್ದಾರೆ, ನಡೀಲಿಕ್ಕೆ ದೇವರು ಆರೋಗ್ಯ ಕೊಟ್ಟಾರೆ. ಒಂದು ವಾರ ಕೂಡ ನಿಮ್ಮ ಆರಾಧನೆ ನೀವು ಮಿಸ್ ಮಾಡಬೇಡಿ. ಅದೇ ನೋಡಿ ಮಾತಾಡ್ತಾನೆ, ಯೆಹೋವನ ನೇಮಿಸಿದ ಕೆಲಸದಲ್ಲಿ ಅಗಸ್ತ್ಯಗಾರನು ಶಾಪಗ್ರಸ್ತನಾಗ್ತಾನೆ. ನೀವು ಒಂದು ಆರಾಧನೆ ಮನಪೂರ್ವಕವಾಗಿ ನೀವು ಬಿಟ್ಟರೆ ಅದು ನಿಮಗೆ ಶಾಪವಾಗುತ್ತೆ. ಅಲ್ಲೆಲ್ಲೂಯಾ, ಸ್ತೋತ್ರ. ನಿಮ್ಮ ಆರಾಧನೆ ಬಿಟ್ಟು ನೀವು ನಿಮ್ಮ ಕಾರ್ಯಗಳಿಗೆ ಹೋಗಿ. ಕೆಲವರು ಹೇಳ್ತಾರೆ ಮದುವೆ ಇತ್ತು ಪಾಸ್ಟರ್, ಕೆಲವರು ಹೇಳ್ತಾರೆ ಸಾವು ಇತ್ತು ಪಾಸ್ಟರ್, ಕೆಲವರು ಹೇಳ್ತಾರೆ ಯಾಕೆ ಬಂದಿಲ್ಲ ಮಹೋದ್ವಾರ, ನದಿಯಲ್ಲಿ ನೀರು ಬಂದಿಲ್ಲ, ನೀರು ಲೇಟ್ ಆಯ್ತು, ಸ್ತೋತ್ರ. ಇಲ್ಲ ಕೆಲವರು ಹೇಳ್ತಾರೆ ಅಡಿಗೆ ಕೊಂಡ್ಕೊಂಡು ಇಲಿ ಹೋಯ್ತು, ಅದನ್ನ ಹಿಡಿಯಕ್ಕೆ ಹೋದೆ ಅಂತ ಹೇಳ್ತಾರೆ. ಏನೋ ಕಾರಣಗಳು. ಅದೇನು ವಾಕ್ಯ ಇದೆಲ್ಲ ನೋಡು. ದೇವರು ಮನುಷ್ಯನನ್ನು ಸತ್ಯವಂತನಾಗಿ ಸೃಷ್ಟಿಸಿದನು, ಅವರಾದರೂ ಬಹು ಯುಕ್ತಿಗಳನ್ನು ಕಲ್ಪಿಸಿಕೊಂಡು. ಯಾಕಂದ್ರೆ ಆರಾಧನೆ ಯಾಕೆ ಬಂದಿಲ್ಲ ಅಂತ ಕೇಳುವಾಗಾದ್ರೆ ಅನೇಕ ಯುಕ್ತಿ ಹೇಳ್ತಾರೆ. ದೇವರು ನಮ್ಮನ್ನು ಸೃಷ್ಟಿಸಿದ ನಂಬಿಕೆಸ್ತರನಾಗಿ, ಹೌದಾನೆ? ನಂಬಿಕೆ ದೇವರು ಸೃಷ್ಟಿಸಿದ್ದು ಆಲ್ರೆಡಿ. ಆದ್ರೆ ಆದ ಮಾತ್ರ ದೇವರು ಕೇಳಿದ್ರು ಯಾಕ ಪಾಪ ಮಾಡಿ ಅಂತಂದ್ರೆ, ನೀನು ನನಗೆ ಕೊಟ್ಟ ಹೆಂಡತಿ ನನಗೆ ಕೊಟ್ಟಿಲ್ಲ ನಾನು ತಿಂದೆ ಅಂತ. ನನಗೆ ಹೆಂಡತಿಗೆ ಏನು ಆರಾಧನೆ ಬಂದಿಲ್ಲ, ಹೆಂಡತಿ ರೆಡಿ ಆಗಿಲ್ಲ ಭಾಷೆ ಬರೋಕ್ಕಾಗಿಲ್ಲ ಅಂತ. ಯಾಕಂದ್ರೆ ಹೆಂಡತಿಗೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕು ರೆಡಿ ಆಗಲಿಕ್ಕೆ. ಸ್ತೋತ್ರ. ಹಾಗೆಲ್ಲ ಕೆಲವರು ಇರುತ್ತೆ. ಹಾಗೆಲ್ಲ ಹೇಳಕ್ಕೆ ಹೋದ ವಿಷಯ ಸುಮಾರು ಬರ್ತಾ ಇದೆ. ಸ್ತೋತ್ರ. ಕ್ಷಮಿಸಿಬಿಡಿ. ಸ್ತೋತ್ರ. ನೋಡಿ, ನಾವು ಆರಾಧನೆ ದಿವಸ ನಾವು ಬೆಳಿಗ್ಗೆ ಎದ್ದೇಳಬೇಕು. ನೋಡಿ, ಅಬ್ರಾಮನು ತನ್ನ ಮಗನನ್ನು ದೇವರು ಹೇಳಿದ್ರು ಇನ್ನು ಯಜ್ಞಕ್ಕೆ ಹೋಗ್ಬೇಕಂತ ಅವನು ಅಬ್ರಾಮನ ಬೆಳಿಗ್ಗೆ ಎದ್ದು. ಯಾಕೆ ಬೆಳಿಗ್ಗೆ ಎದ್ದು ಗೊತ್ತಾ? ಅದು ವಿಷಯಗಳು ಸಾಯಂಕಾಲ. ಅಬ್ರಾಮ್ ಯಾಕೆ ಬೆಳಿಗ್ಗೆ ಆರಾಧನೆಗೆ ರೆಡಿ ಗೊತ್ತಾ? ಅಬ್ರಾಮನಿಗೆ ಗೊತ್ತು, ಈ ಮಗನನ್ನು ಯಜ್ಞ ಮಾಡೋಕ್ಕೆ ವಿಷಯವು ದೇವರು ನನ್ನ ನಂತರ ಮಾತ್ರ ಸಾರಾಣಿಗೆ ಹೇಳಿಲ್ಲ. ಸಾರಾಣಿಗೆ ಹೇಳಿದ್ರೆ ಅವಳಿಗೆ ಒಪ್ಪೋದಿಲ್ಲ. ಅದಕ್ಕೆ ಸಾರ ಎದ್ದೇಳುವಾಗ 8-9 ಗಂಟೆ ಆದ ಬೆಳಿಗ್ಗೆ. ಅದಕ್ಕೆ ಏನು ಸಾರ ಎದ್ದೇಳೋ ಮುಂಚೆನೆ ಅಬ್ರಾಮ್ ಮಗನನ್ನ ಕೆಲಸಗಾರನು ರೆಡಿ ಮಾಡಿಕೊಂಡು ಯಜ್ಞಕ್ಕೆ ಹೋದಾಗ. ಸ್ತೋತ್ರ. ಯಾಕಂದ್ರೆ ನೋಡಿ, ಬೆಳಿಗ್ಗೆ ಎದ್ದೇಳುವ ವಿಷಯ ನಾವು ಒಂದು ತಯಾರಾಗುವ ಒಂದು ಅನುಭವ. ಯಾವುದಕ್ಕೂ ತಯಾರಾಗುವ. ಸ್ಕೂಲ್ ಮಕ್ಕಳು ಹೋಗ ನಾವು ಬೆಳಗ್ಗೆ ಎದ್ದೇಳಲ್ವಾ, ಎದ್ದೇಳು ಕಳಿಸಲ್ವಾ? ಸ್ತೋತ್ರ. ಅದೇ ರೀತಿ ಒಂದು ಭಾನುವಾರ ದಿನ ನಾವಲ್ಲಿ ಎಲ್ಲರೂ ಸ್ವಲ್ಪ ರೆಸ್ಟ್ ತಗೊಂಡು ಭಾನುವಾರ ಕೆಲಸಕ್ಕೆ ಹೋಗಿ ರೆಸ್ಟ್ ತಗೊಂಡು ಭಾನುವಾರ ಹಂಗಲ್ಲ. ಭಾನುವಾರ ಸ್ವಲ್ಪ ಬೇಗ ಇತ್ತು ಪ್ರೇಯರ್ ಮಾಡಿ ಅಲ್ಲಿ ಕರ್ತನೆ ಇವತ್ತು ಆರಾಧನೆಯನ್ನು ಆಶೀರ್ವಿಸಪ್ಪ ಅಂತ ಪ್ರಾರ್ಥನೆ ಮಾಡಿ, ಹೊಸ ಆತ್ಮ ಕರ್ಕೊಂಡು ಬಾ ಅಂತ ಪ್ರಾರ್ಥನೆ ಮಾಡಿ, ನನ್ನ ಒಟ್ಟಿಗೆ ದೇವದಾಸ ಮಾತಾಡೋದು ಪ್ರಾರ್ಥನೆ ಮಾಡಿ ಬರೋದ್ರೆ ನಿಮಗೆ ಆಶೀರ್ವಾದ ಉಂಟಾಗಿ ಉಂಟಾಗುತ್ತೆ. 10 ಗಂಟೆ ಆರಾಧನೆ ಅಂದ್ರೆ ಯಾರು ಹೇಳಿದ್ಯಾ? 10 ಗಂಟೆ ಬರೋದಿಲ್ಲ, ಒಂದು 9:30 ಬಂದು ಅರ್ಧ ಗಂಟೆ ಬಂದು ಫಸ್ಟ್ ಇಲ್ಲೇ ಪ್ರೇಯರ್ ಮಾಡಿ ನಿಮ್ಮ ಪ್ರಾರ್ಥನೆ ಕೇಳಿ ಮನೆಯಲ್ಲಿ ಸೋಮಾರಿ ಆಗಿ ದೂರ ಬರ್ತಾರೆ. ಕೆಲವರು ಹೇಳ್ತಾರೆ ಗಂಡ ಬರಲ್ಲ, ನೀನು ಹೋಗಪ್ಪ ಅಂತ ಹೇಳ್ತಾರೆ. ನಾನು ಬರೋಲ್ಲ ಅಂತ ಹೋಗಿ ಹೆಂಡತಿ ಮುಂಚೆನೆ ಬಂದು ಇಲ್ಲಿ ಬಂದು ಮೊಣಕಾಲು ಪ್ರಾರ್ಥನೆ ಮಾಡಪ್ಪ, ನನ್ನ ಗಂಡನ ಸಂತೈಸು, ಅವರಿಗೆ ಸಮಾಧಾನ ಕೊಡಬೇಡ, ಅವ್ರ ಆರಾಧನೆ ಬರಲಿ, ನಿನ್ನ ಪ್ರಾರ್ಥನೆ ಕೇಳಿ ದೇವರು ಅಲ್ಲಿಗೆ ದೂತನ್ನು ಕಳಿಸ್ತಾರೆ, ಹೋಗಪ್ಪ ಆರಾಧನೆ ಕಳಿಸ್ಬಿಡ್ತಾರೆ. ಬರಲ್ವಾ? ಖಂಡಿತ ಬರ್ತಾರೆ. ಅವನಿಗೆ ಸ್ವಸ್ಥತೆ ದೇವರು ಕೊಡಲ್ಲ. ಅವನಿಗೆ ಬೇಗ ಆರಾಧನೆ ಹೋಗ್ಬೇಕಂತ, ಅವ್ರಿಗೆ ಆರಾಧನೆ ಹೋಗ್ಬೇಕಂತ ಏನಪ್ಪ ಸುಮ್ಮನೆ ಇದ್ದೀರಾ? ಈ ಗಂಜಿ ಕುಡಿಯುವಾಗ ನೀವು ನೀರು ಕುಡಿತೀರಾ? ಗಂಜಿ ಕುಡಿತಾರಲ್ಲ, ಅವಾಗ ನೀರು ಕುಡಿತಾರೆ ನೀವು?
ಇಲ್ಲ. ಯಾಕೆ? ಅದರಲ್ಲಿ ನೀರುಂಟು. ಅದು ಬಿರಿಯಾನಿ ತಿನ್ನುವ ನೀರು ಕುಡಿತಾರೆ ಮತ್ತೆ ಅಲ್ಲಿ ಯಾಕೆ? ನೀರಿಲ್ಲ. ಮತ್ತೆ ಸ್ತೋತ್ರ ಹೇಳಪ್ಪ ಅಂತ ಎಲ್ಲರಿಗೆ ವಾಕ್ಯ ಚುಚ್ಚಬೇಕು ಮೌನ ಆಗ್ತಾರೆ. ಅದು ಚುಚ್ಚಿದ್ರು ಕೂಡ ದೇವ್ರ ಸ್ತೋತ್ರ ಅಲ್ಲಿ ಬಿಡುಗಡೆ. ಇವ್ರು ನನ್ನ ಹತ್ರ ಮಾತಾಡಿದಂತ ಚುಚ್ಚಬೇಕು. ನಾನು ಹೇಳಿದ್ರೆ ಆರಾಧನೆಗೆ ಬರುವ ವಿಷಯದಲ್ಲಿ ಮಾತಾಡಿದ್ರು ಸ್ತೋತ್ರ. ಅಲ್ಲೆಲ್ಲ ಅನೇಕ ವರ್ಷಗಳು ಟೈಮ್ ಸ್ವಲ್ಪ ಜಾಸ್ತಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 13 ಅಧ್ಯಾಯ 13 ಮೊಬೈಲ್ನಾಗ ಕೇಳುವ ದೇವರ ಮಕ್ಕಳೇ ಕೇಳ್ತಾ ಇದ್ದೀರಾ? ನಿಮ್ ಶಬ್ದ ಏನು ಬರ್ತಾ ಇಲ್ಲ ನಿಮ್ದ? ಮ್ಯೂಟ್ ಮಾಡ್ತಾ ಮ್ಯೂಟ್ ಮಾಡಿ. ಇಬ್ಬರಿಗೆ ಬರೆದ ಪತ್ರಿಕೆ 13:17 ನಿಮ್ಮ ಸಭಾನಾಯಕರ ಮಾತನ್ನು ಕೇಳಿರಿ, ಅವರಿಗೆ ಅಧೀನರಾಗಿರಿ. ಅವರು ಲೆಕ್ಕ ಬೇಕಾದವರಾಗಿ ನಿಮ್ಮ ಆತ್ಮಗಳನ್ನು ಕಾಯುವವರಾಗಿದ್ದಾರೆ. ಅವರು ವ್ಯಸನ ಪಡೆದೇ ಸಂತೋಷದಿಂದ ಇದನ್ನು ಮಾಡುವಂತೆ ನೋಡಿರಿ. ಅವರು ವ್ಯಸನದಿಂದಿರುವುದು ನಿಮಗೆ ಪ್ರಯೋಜನಕರವಾದಲ್ಲ. ಅವರು ವ್ಯಸನದಿಂದಿರುವುದು ನಿಮಗೆ ಪ್ರಯೋಜನಕರವಾದಲ್ಲ. ಪ್ರಸಂಗಿ 5:2 ಬಾಯಿ ಹುಡುಕಬೇಡ, ದೇವರ ಮುಂದೆ ಮಾತಾಡಲು ನಿನ್ನ ಹೃದಯದಲ್ಲಿ ಆತುರ ಪಡದಿರು. ದೇವರು ಆಕಾಶದಲ್ಲಿದ್ದಾನಲ್ಲವೇ, ನೀನು ಭೂಮಿಯಲ್ಲಿದ್ದಿ. ಆದ ಕಾರಣ ನಿಮ್ಮ ಮಾತುಗಳು ಕೊಂಚವಾಗಿರಲಿ. ರೋಮಾಪುರದ ಪತ್ರಿಕೆ 13:4 ಅವನು ನಿನ್ನ ಹಿತಕ್ಕೋಸ್ಕರ ದೇವರ ಸೇವಕನಾಗಿದ್ದಾನಲ್ಲ. ಆದರೆ ನೀನು ಕೆಟ್ಟದ್ದನ್ನು ಮಾಡಿದರೆ ಭಯಪಡಬೇಕು. ಅವನು ಸುಮ್ಮನೆ ಕೈಯಲ್ಲಿ ಕತ್ತಿಯನ್ನು ಹಿಡಿದಿಲ್ಲ. ಅವನು ದೇವರ ಸೇವಕನಾಗಿದ್ದು ಕೆಟ್ಟದ್ದನ್ನು ನಡೆಸುವವನಿಗೆ ದೇವರ ದಂಡನೆಯನ್ನು ವಿಧಿಸುತ್ತಾನೆ. ಮೊದಲ ವಾಕ್ಯ ಇಬ್ರಿಯರಿಗೆ 13:17 ನಿಮ್ಮ ಸಭಾನಾಯಕರ ಮಾತನ್ನು ಕೇಳಿರಿ, ಅವರಿಗೆ ಅಧೀನರಾಗಿರಿ. ಅವರು ಲೆಕ್ಕ ಒಪ್ಪಿಸಬೇಕಾದವರಾಗಿ ನಿಮ್ಮ ಆತ್ಮಗಳನ್ನು ಕಾಯುವವರಾಗಿದ್ದಾರೆ. ಅವರು ವ್ಯಸನ ಪಡದೆ ಸಂತೋಷದಿಂದ ಇದನ್ನು ಮಾಡುವಂತೆ ನೋಡಿರಿ. ಅವರು ವ್ಯಸನದಿಂದ ಇರುವುದು ನೀವು ಪ್ರಯೋಜನಕರವಾದಲ್ಲ. ನಾನು ಚೆನ್ನಾಗಿ ಹೇಳ್ತೇನೆ. ನಿಮ್ಮ ಸಭಾ ನಾಯಕರು ಯಾರು? ನಿಮ್ಮ ಸಭಾ ನಾಯಕರು ಯಾರು? ಹೇಳಿ ಯಾಕೆ? ನಿಮ್ಮ ಸಭಾ ಕೇಳಿರಿ, ಅವರಿಗೆ ಏನಾಗಿರ್ಬೇಕು? ಅವರು ಹೇಳುದನ್ನು ಅನುಸರಿಸಾಗಿರ್ಬೇಕು. ಅವರಿಗೆ ಸ್ತೋತ್ರ. ಅವ್ರು ಹೇಳುವುದಕ್ಕೆ ಒಟ್ಟಾಡೋರಲ್ಲ, ಕೇಳಿ ಅನುಸರಿಸಾಗಿರ್ಬೇಕು. ಅವರು ಲೆಕ್ಕ ಒಪ್ಪಿಸಬೇಕಾದವರಾಗಿ. ಎಲ್ಲಿಗೆ? ಗೌರ್ಮೆಂಟಿಗ? ದೇವರಿಗೆ ಲೆಕ್ಕ ಒಪ್ಪಿಸಬೇಕು. ಯಾರ ಕುರಿತು? ನಿಮ್ಮ ಆತ್ಮಗಳನ್ನು, ನಿಮ್ಮ ಸಭಾ ವಿಶ್ವಾಸಿಗಳ ಕುರಿತು ಅವರು ಲೆಕ್ಕ ಕೊಡಬೇಕು. ಅವರು ಸಭಾಪಾಲಕರ ನಿಮಿತ್ತವಾಗಿ ಅವರ ತಪ್ಪಿನಿಂದ ಆತ್ಮಗಳು ಸಭೆ ಬಿಟ್ಟು ಹೋದರೆ ಅದಕ್ಕೆ ಸಭಾಪಾಲಕರು ಲೆಕ್ಕ ಕೊಡಬೇಕು. ಅಲ್ಲೆಲ್ಲೂಯಾ. ನಿಮ್ಮ ಆತ್ಮಗಳನ್ನು ಕಾಯುವವರಾಗಿದ್ದಾರೆ. ನೋಡಿ, ಒಂದು ಹೊಸ ಆತ್ಮ ಬಂದರೆ ಅವರು ನಾಶವಾಗಿ ಹೋದಂತೆ ನಿಮಗೋಸ್ಕರ ಪ್ರಾರ್ಥನೆ ಮಾಡೋರಾಗಿದ್ದರು. ಅಲ್ಲೆಲ್ಲೂಯಾ. ಹೊಸ ಆತ್ಮ ಬಂದಿದ್ದಾರೆ, ಅವ್ರು ನಾಶವಾಗಿ ಹೋಗಬಾರ್ದು. ಅವರನ್ನು ವಾಕ್ಯ ದೃಢಪಡಿಸು, ಅವರನ್ನು ಸೈತಾನ ಕೈಯಲ್ಲಿ ಬಿಡಿಸು. ಅವ್ರು ದಿನನಿತ್ಯ ಪ್ರಾರ್ಥನೆ ಮಾಡುವವರು ಯಾರು? ಸಭಾಪಾಲಕರು, ಅವ್ರ ಕುಟುಂಬ ಆಗಿದ್ದಾರೆ. ಸ್ತೋತ್ರ. ಅಲ್ಲೆಲ್ಲೂಯಾ. ಅವರು ವ್ಯಸನ ಪಡದೆ ಸಂತೋಷದಿಂದ ಇದನ್ನು ಮಾಡುವಂತೆ ನೋಡಿರಿ. ಏನು? ಅವರು ವ್ಯಸನ ಪಡುವುದು ಅಂದ್ರೆ ಒಂದು ಆತ್ಮನ ಕುರಿತು ಭಾರ, ನೋವು. ಅಲ್ಲೆಲ್ಲೂಯಾ. ವ್ಯಸನ ಪಡದೆ ಸಂತೋಷದಿಂದ ಇದನ್ನು ಮಾಡುವಂತೆ ನೋಡಿರಿ. ಅವರು ವ್ಯಸನದಿಂದಿರುವುದು ನಿಮಗೆ ಪ್ರಯೋಜನಕರವಾದಲ್ಲ. ಅಂದರೆ ಅಲ್ಲಿ ಸ್ತೋತ್ರ. ಕೆಲವರು ನೋಡಿ, ಸಭೆಯಲ್ಲಿ ಒಂದು ಮೀಟಿಂಗ್ ನಡೆಯುವಾಗ, ಈ ಜನರ ಬೋರ್ಡ್ ನಡೆಯುವಾಗ ಅಲ್ಲಿ ವರ್ಷ ಮಾತಾಡ್ತಾರೆ. ಕೆಲವರು ವರ್ಷದಲ್ಲಿ ಒಂದು ಸಾರಿ ಮಾತಾಡ್ತಾರೆ. ಅದು ಮಾತಾಡಿದ್ರೆ ಮಾತಾಗಿರುತ್ತೆ. ಯಾವ ಮಾತು ಬಾಯ್ತಿಲ್ಲ. ವರ್ಷ ಜನರ ಬಡಿ ಎಲ್ಲರಿಗೂ ಮಾತಾಡಲಿಕ್ಕೆ ಅವಕಾಶ ಉಂಟಲ್ಲ. ಈ ಸೈಡ್ ಇಲ್ಲೇ ಜನರ ಬಡಿ ಇಲ್ಲ. ಮಲಯಾಳಿ ಸಭೆ, ದೊಡ್ಡ ಸಭೆಯಲ್ಲಿ ಜನರ ಬಡಿ ಇದೆ. ವರ್ಷಕ್ಕೊಂದ್ಸಾರಿ ಹೊಸ ವರ್ಷಕ್ಕೆ ಏನು ಮಾಡಬೇಕು, ಏನು ತೀರ್ಮಾನ, ಪಾಸ್ ಇರ್ಬೇಕಾ ಬೇಡವಾ, ಹೊಸ ಪಾಸ್ ಇರಬೇಕು ಅಂತ ತೀರ್ಮಾನ ಇರುತ್ತೆ. ನೋಡಿ, ಆ ಪ್ರಸಂಗ 5ನೇ ವಾಕ್ಯ ಓದಿರಲ್ಲ. ನಿನ್ನ ಬಾಯಿಯಿಂದ ಆತುರ ಪಡೆದರು ಮತ್ತು ದೇವರ ಮುಂದೆ ಯಾವನನ್ನು ಉಚ್ಚರಿಸುವುದಕ್ಕೆ ನಿನ್ನ ಹೃದಯವು ಮುಡಕದೇ ಇರಲಿ. ದೇವರು ಪರಲೋಕದಲ್ಲಿದ್ದಾನೆ, ಇಲ್ಲಿ ಭೂಮಿಯ ಮೇಲೆ ಇರಲಿ. ಯಾಕಂದ್ರೆ ನೋಡಿ, ಸಭಾ ಮಧ್ಯೆಯಲ್ಲಿ ಏನಾದ್ರೂ ಮಾತಾಡಿ ಅವಕಾಶ ಬಂದ್ರೆ ಸಡನ್ಲಿ ಎದ್ದು ನಾವು ಆತುರದಿಂದ ಕೆಳಗೆ ಏನೊಂದು ಒಂದು ವಾಕ್ಯ ಮಾತುಗಳಿದ್ರೆ ಅದಕ್ಕೆ 2 ಪಟ್ಟು ಉತ್ತರ ಕೊಡ್ಬೇಕಂತ ಸ್ವಭಾವ ಇರುತ್ತೆ. ಅದು ನಿನಗೆ ದೋಷಕರವಾಗುತ್ತೆ.
ನಾವು ಶಾಂತವಾಗಿರುವುದರಲ್ಲಿ ಸಭೆ ನಡೆಸಲಿಕ್ಕೆ ಸೇವಕರಿಗೆ ಗೊತ್ತು, ಅವರೊಂದಿಗೆ ಬುದ್ಧಿ ಹೇಳಿಕೊಡ್ತಾರೆ ಏನ್ ಮಾಡ್ಬೇಕು ಅಂತ. ಅಲ್ಲಿಯ ಅಥವಾ ಪರಿಶುದ್ಧಾತ್ಮನು ಸಭೆ ನಡೆಸ್ತಾನೆ. ನಾವೆಲ್ಲ ಸಭೆ ನಡೆಸುವವನು ಅಲ್ಲಿಯ ಸೇವಕರು ಅಲ್ಲ. ಅಲ್ಲಿಯ ದೇವರ ಪರಿಶುದ್ಧಾತ್ಮ ಸಭೆ ನಡೆಸ್ತಾನೆ. ಅಲ್ಲಿಯ ನಮ್ಮ ಬಾಯಿಂದ ಒಂದು ಮಾತು ಅವರಿಗೆ ನೋವಾಗುವ ರೀತಿಯಲ್ಲಿ ಆಗಬಾರದು. ನಾನು ಉದಾಹರಣೆ ಹೇಳ್ತೇನೆ. ನಿಮ್ಮ ಆತ್ಮವನ್ನು ಕಾಯುವರಾಗಿದ್ದರೆ ಅವರು ವ್ಯಸನ ಪಡಬೇಕು, ಸಂತೋಷದಿಂದ ಇದನ್ನು ನೋಡುವಂತೆ ನೋಡಿರಿ. ಅವರು ವ್ಯಸನದಿಂದಿರುವುದು ನಿಮಗೆ ಪ್ರಯೋಜನಕರವಾದ ಅದನ್ನು ಸ್ವಲ್ಪ ವಿಮರ್ಶಿರ್ತಾರೆ. ಈಗ ನನಗೆ ಮೃದುವೆ ಪರಿಚಯ ಆಯ್ತು. ಮೃದುವೆ ಹೆಸರು ರಾಜೇಂದ್ರ ಮತ್ತು ಪಾಸ್ಟರ್ ತುಂಬಾ ಕ್ಲೋಸ್ ಫ್ರೆಂಡ್. ಇವಾಗ ಆಗಿದೆ. ನಾನು ಉದಾಹರಣೆ ಅಂತ ಹೇಳ್ತಾ ತಪ್ಪು ತಿಳ್ಕೊಳ್ಬೇಡಿ. ಒಂದು ಇವರಿಬ್ಬರ ಮಧ್ಯೆಯಲ್ಲಿ ಯಾವುದೋ ಒಂದು ವಿಷಯಕ್ಕೆ ಸ್ವಲ್ಪ ಒಂದು ಮನೋಭಾವ, ಯಾವುದೋ ಮಾತಿಗೆ ಅಭಿಪ್ರಾಯ ಸ್ವಲ್ಪ ಗಲಾಟೆ ಆಯಿತು. ಆಗ ರಾಜೇಂದ್ರ ಬ್ರದರಿಗೆ ಪಾಸ್ಟರ್ ತುಂಬಾ ಒಂದು ಹೊಟ್ಟೆ ಕಿಚ್ಚೋದು. ನಾನು ಆರಾಧನೆ ಹೋಗೋದಿಲ್ಲ, ಪಾಸ್ ಸರಿ ಇಲ್ಲ, ಹಾಗೆ ಇಂಥ ಮನಸ್ಸಲ್ಲಿ ಚಿಂತೆ ಭಾವನೆ ಬಂದು ಇವರು ವಿಶ್ವಾಸಗಳೆಲ್ಲ ಫೋನ್ ಮಾಡಿರ್ತಾರೆ. ನಾನು ನೋಡಪ್ಪ ನೀವು ಪ್ರವಾದ ಇಲ್ಲ ಎಕ್ಸಾಮ್ ಬರ್ತಾ ಇದ್ರು ಪಾಪ ನಾನು ಇದೆಲ್ಲ ಲೋಕಲ್ ನಡೀತಾ ಉಂಟು. ಅವಾಗ ಬ್ರದರ್ ಅಲ್ಲಿ ಏನ್ ಮಾಡ್ತಾರೆ, ವಿಶ್ವಾಸಗಳು ಫೋನ್ ಮಾಡ್ತಾರೆ, ನೋಡಪ್ಪ ನಮ್ಮ ಪಾಸ್ ಸರಿ ಇಲ್ಲ, ಅವ್ರು ಮಾಸ್ತಿಲ್ಲ ಅಂತ, ನೀವು ನಂಬೇಡ, ಅಲ್ಲಿ ಹೋಗ್ಬೇಡ ಅಂತ. ಅದ್ರ ನೆಕ್ಸ್ಟ್ ವಾರ ಆರಾಧನೆ ಬರುವಾಗ ಹೋದ ವಾರ ಆರಾಧನೆ ಮಾಡಿದ್ರು ಸುಮ್ಮನೆ ಇರ್ತಾರೆ, ಕೈ ತಟ್ಟೋದು ಏನಿಲ್ಲ. ಪಾಸ್ ನೋಡ್ಬಿಟ್ಟು ಏನಾಯ್ತಪ್ಪ ವಿಶ್ವಾಸ ನಿಲ್ತಾರೆ ಅಂತ ಚಿಂತೆ ಮಾಡ್ತಾರೆ. ಅವಾಗ ಗೊತ್ತಾಗ್ತದೆ, ಅದಕ್ಕೆ ಕಾರಣ ಬ್ರದರ್ ಅಂತ ಸ್ತೋತ್ರ. ಆಗ ಏನ್ ಮಾಡ್ತಾರೆ, ಅವರು ಈ ನೋವನ್ನು ಸಹಿಸಿಕೊಂಡು ಅಲ್ಲಿ ಈಗ ಸೇವಕರು ಎಲ್ಲಾ ದಿನ ವಿಶ್ವಾಸಗಳು ಪ್ರಾರ್ಥನೆ ಮಾಡ್ತಾರೆ. ಏನ್ ಪ್ರಾರ್ಥನೆ ಮಾಡ್ತಾರೆ, ಕರ್ತನೆ ಆ ಕುಟುಂಬನ ಆಶೀರ್ವಿಸು, ಇವ್ರನ್ನ ಆಶೀರ್ವಿಸು, ಇವ್ರ ಮಕ್ಕಳ ಆಶೀರ್ವಿಸು ಪ್ರಾರ್ಥನೆ ಮಾಡಿ ಬರ್ತಾರೆ. ಎಲ್ಲರಿಗೂ ಪ್ರಾರ್ಥನೆ ಮಾಡ್ತಾ ಬರ್ತಾರೆ. ಹೊರದಾಗಿ ಯಾರು ಪ್ರಾರ್ಥನೆ ಮಾಡ್ತಾರೆ, ಬ್ರದರ್ಗೆ ಪ್ರಾರ್ಥನೆ ಮಾಡ್ತಾರೆ. ಅಷ್ಟು ಹೊತ್ತು ಸ್ಪೀಡಾಗಿ ಪ್ರಾರ್ಥನೆ ಮಾಡಿದ 100 ಕಿಲೋಮೀಟರ್ ಸ್ಪೀಡಲ್ಲಿ ಪ್ರಾರ್ಥನೆ ಮಾಡಿದ ಸೇವಕರು ಅವಾಗ 30 ಕಿಲೋಮೀಟರ್ ಮಾಡ್ತಾರೆ ಸ್ಪೀಡ್. ಗೊತ್ತಾ, ಸ್ವಲ್ಪ ಅವರಿಗೆ ಒಳಗೆ ನೋವು ಏನು, ಅಯ್ಯೋ ಬ್ರದರ್ ಮುಖದಲ್ಲಿ ನೋವುಂಟೆ ಆಯ್ತು, ನನ್ನ ವಿಶ್ವಾಸ ಸೆಲ್ಪಲಿ ಆಯ್ತು ಅಂತ ಬಹಳ ಒಂದು ಅವತ್ತು ನೋಡಿ ಅವರ ಹೃದಯ ಹೊಡಿತು. ಅವಾಗ ಅವ್ರು ಕಣ್ಣೀರ್ನ ಪ್ರಾರ್ಥನೆ ಮಾಡ್ತಾರೆ. ಅವ್ರ ಕಣ್ಣೀರು ಬಂತು, ಅದವರೆಗೆ ಕಣ್ಣೀರು ಬಂದಿಲ್ಲ. ನೋಡಿ ಏನು ನಗಾಡ್ಬಿಟ್ಟು ಕೇಳಿ, ಅವರು ವ್ಯಸನ ಪಡದೆ, ಅದುವರೆಗೆ ಅವ್ರು ವ್ಯಸನ ಪಟ್ಟಿಲ್ಲ. ಬ್ರದರ ವಿಷಯಕ್ಕೆ ಪ್ರಾರ್ಥನೆ ಮಾಡುವಾಗ ಅವರಿಗೋಸ್ಕರ ಪ್ರಾರ್ಥನೆ ಅವ್ರಿಗೆ ಏನಾಯ್ತು,